G-By ನ್ಯೂಸ್ಗೆ ಸ್ವಾಗತ. ಪರ್ಸನಲ್ ವಿಷಯ ತೆಗೆಯಕ್ಕೆ ಹೋಗ್ಬೇಡ. ಕೊತ್ತೂರು ಮಂಜುನಾಥ್ ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ. ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮ್ ಈ ಕ್ಷೇತ್ರದಲ್ಲಿ MLA ಗೆದ್ರೆ ಅವತ್ತು ನಾನು ರಾಜಕೀಯ ಬಿಡ್ತೀನಿ. ಗುಟ್ಕಾ ಡ್ಯಾಶ್ RMD ಡ್ಯಾಶ್ ಏನಪ್ಪ ಪಾನ್ ಪರಾಗ್ ಡ್ಯಾಶ್ ಲಾಟ್ರಿ MLA ಡ್ಯಾಶ್ ಯಾವ ಯೂಟ್ಯೂಬ್ ಅಲ್ಲಿ ಬಂದಿದೆ ಫಸ್ಟ್ ಚೆಕ್ ಮಾಡಬೇಕಾಯ್ತು. ಅವ್ರು ನಾನು ಏನ್ ಮಾತಾಡಿದೀನಿ ಅಂತ ಕೇಳಿಸ್ಕೊಬೇಕಾಯ್ತು. ಯಾರೋ ಬಟ್ಟಂಗಿಗಳು ಹೇಳಿದ ಮಾತಿಗೆ ಅವರು ನನಗೆ ಕೌಂಟರ್ ಕೊಟ್ಟಿದ್ದಾರೆ. ಪಾಪ ಅವರು ನನ್ನ ವೈಯಕ್ತಿಕ ವಿಷಯಗಳನ್ನೆಲ್ಲ ತೆಗೆದಿದ್ದಾರೆ. ಏನಂತ ನನ್ನ ಹೆಸರು ಓಂ ಶಕ್ತಿ ಚರ್ಪದಿಲ್ಲ, ತಾಯಿ ಸಿಕ್ಕೊಂಬಿಟ್ಟವ್ರೆ, ಬೇರೆ ಸುಳ್ಳು ಹೇಳ್ತಾರೆ, ಮತ್ತೆ ಅವ್ರೇನೋ ನನ್ನ ವೃತ್ತಿ ಮಾಡ್ತಾ ಇದ್ದೀನಿ, ಆ ವೃತ್ತಿ ತೆಗೆದಿದ್ದಾರೆ. ನಂದು 2-3 ವಿಷಯಗಳನ್ನ ಕೇಳ್ತೀನಿ. ಅವ್ರು ನನಗೇನೋ ಒಂದು ಹೆಸರು ಇಡಕ್ಕೆ ಕೊಟ್ಟಿದ್ದಾರಲ್ಲ ಮೈಸೂರು ಪಾಕ್ ಅಂತ, ನಾನೇನು ಇಡ್ಬೋದು ಅಂತ ಅವ್ರಿಗೆ ಆಪ್ಷನ್ಸ್ ಕೊಡ್ತೀನಿ. ಯಾರಿಗೆ? ಕೊತ್ತೂರು ಮಂಜುನಾಥ್ ಅವ್ರಿಗೆ ನಾನು ಆಪ್ಷನ್ ಕೊಡ್ತೀನಿ. ಏನ್ ಗೊತ್ತಾ? ಗುಟ್ಕಾ ಡ್ಯಾಶ್ RMD ಡ್ಯಾಶ್ ಏನಪ್ಪ ಪಾನ್ ಪರಾಗ್ ಡ್ಯಾಶ್ ಲಾಟ್ರಿ MLA ಡ್ಯಾಶ್. ಆಯ್ತಾ? ಇವೆಲ್ಲದಕ್ಕೂ ಉತ್ತರ ಕೊಡ್ಲಿ. ಒಬ್ಬ ದಲಿತ ನಾಯಕ ಯುವಕ ಒಂದು ಕಂಪ್ಲೇಂಟ್ ಮಾಡಿದ್ದ ಯೂಟ್ಯೂಬ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಮೊನ್ನೆ 4-5 ದಿವಸ, ಒಂದು ವಾರ ಹಿಂದೆ. ಯಾರ್ದೋ ಈ ತರ ಅಗ್ರಿಮೆಂಟ್ ಹಾಕ್ಬಿಟ್ಟು ಇದು ಮಾಡ್ತೀನಿ ಅಂತ. ಆ ವಿಷಯನ ಇಲ್ಲಿ ತೆಗ್ದಿಲ್ಲ. ವೈಯಕ್ತಿಕ ತೆಗಿಯಕ್ ಬಂದ್ರೆ 1000 ಇದೆ. ನೀನ್ ಅನ್ಕೊಂಡಿರ್ಬೋದು ನಿನ್ ಜೊತೆ ಯಾರೋ ಹೇಳ್ಕೊಟ್ಬಿಟ್ಟು ಮೇಲೆ ನೀನ್ ಮಾಡಿದೆ ಅಂತ. ಫಸ್ಟ್ ಒಂದ್ಸತಿ ವಿಡಿಯೋ ಫಾಲೋ ಮಾಡ್ಬೇಕಾಯ್ತು, ವಿಡಿಯೋ ನೋಡಿ ಹೇಳ್ಬೇಕಾಯ್ತು. ನಿಮಗೆ ಆದಂತ ಗೌರವ ನಾನು ಕೊಟ್ಟಿದ್ದೆ. ನೀನ್ ನನ್ನ ಪರ್ಸನಲ್ ಎಲ್ಲ ವಿಷಯಗಳು ತೆಗಿಯಕ್ ಬಂದಾಗ ಯಾರಿಗೂ ಮನೆಗಳು ಹಾಳು ಮಾಡಿದವಲ್ಲ. ಇವತ್ತು ಮುಳುಬಾಗ್ಲು ವಿಷಯ ಈಚೆಗೆ ಬರ್ತದೆ. ಎಲ್ಲ ಮೀರುವಾಗಿ ಒಬ್ಬ ಶಾಸಕರಾಗಿ ದೇಶದ ಮೇಲೆ ಗೌರವ ಇಲ್ಲ, ನಮ್ಮ ಆರ್ಮಿ ಮೇಲೆ ನಿಮ್ಗೆ ಗೌರವ ಇಲ್ಲ. ನಿಮ್ಮ ಹದ್ದು ಬಸ್ತಲ್ಲಿ ನೀವಿದ್ರೆ ಸರಿ, ಇಲ್ಲ ಅಂದ್ರೆ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಕ್ ಬಂದ್ರೆ ಎಲ್ಲದಕ್ಕೂ ತಲೆ ಹಾಕಕ್ ರೆಡಿ ನಾನು. ಯಾವುದಕ್ಕೂ ಹಿಂದೆ ಹೆಜ್ಜೆ ಇಕ್ಕೊಳಲ್ಲ. ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ. ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮ್ ಈ ಕ್ಷೇತ್ರದಲ್ಲಿ MLA ಗೆದ್ರೆ ಅವತ್ತು ನಾನು ರಾಜಕೀಯ ಬಿಡ್ತೀನಿ. ದಮ್ಮು ತಾಕತ್ತಿದ್ರೆ ಈ ಸತಿ ನೀವು ಗೆಲ್ರಿ. 440 ಫಾರ್ಚುನರ್ಗಳು ಬರ್ತದೆ ಅಂತ ಅವ್ರ ಬಟ್ಟಂಗಿ ಕೈಲಿ ಅಪಪ್ರಚಾರ, 400 ಬುಲೆಟ್ಗಳು ನಿಲ್ಲಿಸ್ತೀನಿ ಅಂತ ಅಪಪ್ರಚಾರ, ಇದೆಲ್ಲ ಮಾಡಿ ನೀವು ಗೆದ್ದು ಬಂದಿರೋದು. ಒರಿಜಿನಲ್ ವರ್ಚಸ್ಸಿಂದ ಅಲ್ಲ. ಆಯ್ತಾ? ನೀವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಂದ್ರೆ ಜಾಗೃತವಾಗಿ ಮಾತಾಡಬೇಕು. ಇವತ್ತು ನಾನು ನಿನ್ನ ವೈಯಕ್ತಿಕ ವಿಷಯ ಎತ್ತಾ ಇಲ್ಲ. ಯಾಕಂದ್ರೆ ಒಂದು ಆಪ್ಷನ್, ನಾನು ಈ ಮಾತಾಗೆ ನೀನೇನು ಕೌಂಟರ್ ಕೊಡ್ತೀಯ, ಆಮೇಲೆ ನಾನು ವಿಷಯ ತಿಂದು ಮಾಡ್ಕೋ ಅಂತ ಹೇಳಿದೆ. ನಿನ್ನ ಯಾರೋ ಏನೋ ಕೆದಕ್ ಬಿಡ್ತೀನಿ, ನೀನೇನೋ ಮಾಡ್ಬಿಡ್ತೀನಿ ಅಂತ ಓಂ ಶಕ್ತಿ ಚಲಪತಿ ಎಲ್ಲಿ ಮಾತಾಡಿಲ್ಲ. ಆಯ್ತಾ? ಎಲ್ಲನ ಮಾತಾಡಿದ್ರೆ ಆ ವಿಡಿಯೋಗಳು ತಿಳಿಸಿ. ನಾನೇನು ಹೇಳಿದೆ? ಪಾಪ ಶಾಸಕರು, ಹಿಂಗೆ ಹೇಳಿದೀನಿ, ಪಾಪ ಶಾಸಕರು ಅವ್ರಿಗೆ ಗೊತ್ತಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಸುತ್ತಮುತ್ತಲ ಇರೋರೆ ಈ ತರ ಭ್ರಷ್ಟಾಚಾರದಲ್ಲಿ ತೊಡಗಿದಾರಂತ. ಆ ತರ ವ್ಯಕ್ತಿಗಳು ಯಾರಿದ್ದಾರೆ? ಏನಂತ ಹೇಳ್ಬೇಕು ನೀನು? ನಾನು ಓಂ ಶಕ್ತಿ ಚಲಪತಿಗೆ ES ಸಿಗ್ತೀನಿ, ಅವರು ಸಹಾಯ ಕೊಡಿಸ್ತಾರೆ. ನನ್ನ ವೃತ್ತಿ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಇವತ್ತು ಸರ್ಕಾರ ನಡೀತಾರೆ ನಮ್ಮ ಇದ್ರಲ್ಲೇ. ಇವತ್ತು ನಾವು ಕೂಲಿ ತಗೊಂತಾ ಇದ್ರಿ. ಎಲ್ಲ ಬರೋಂತ ದುಡ್ಡು ಕಮಿಷನ್ಗೆ ವೆಂಡರ್ಗಳಿರೋದು. ಅದು ಗೊತ್ತಾ ನಿಮಗೆ? ತಿಳ್ಕೊಬೇಕು. ಏನೋ 4 ಜನ ಜೊತೆಲಿ ಇದ್ದಾರೆ ಅಂದ್ಬಿಟ್ಟು ಜೋರ್ ಮಾತಾಡ್ಬಿಟ್ರೆ ಬೇರೆಯವ್ರಿಗೆ ಮಾತಿರಲ್ವಾ? ನಿಂದು ವೀಕ್ನೆಸ್ 1000 ಇಳಿಸ್ತೀನಿ. ನಾನು ಅದಕ್ಕೆಲ್ಲ ತಲೆ ಹಾಕದ್ನ. ನಾನು ರಾಜಕೀಯ ಮಾಡಕ್ ಹೋಗಿಲ್ಲ. ಏನ್ ನಡೀತಾ ಇದೆ ಎಚ್ಚರಿಕೆ ತಗೊಬೇಕಾಯ್ತು. ನೀವು ಅದನ್ನ ಅಡ್ಬಸ್ ಮಾಡ್ಬೇಕಾಯ್ತು. ನಂದೇನ್ ತಪ್ಪಿದ್ರೆ ಹೇಳ್ಬೇಕಾಯ್ತು. ಇನ್ನು ನಾನು ಸಾರಾಯಿ ಮಾಡ್ತೀನಿ, ಇನ್ನೊಂದು ಎಷ್ಟು ಸಿಗ್ತೀನಿ ಅಂದ್ರೆ ಏನಿದೆ ಪ್ರೂಫ್ ತಂತಿಕ್ಕೋ. ಯಾವ್ದಾದ್ರು ಇಲ್ಲಿಗಲ್ ಯಾರು ಮಾಡಿದೀನ ನಾನು? ಮಾತಾಡ್ಬೇಕಾದ್ರೆ ಜಾಗೃತ ಇಲ್ಲೇ. ಯಾರನ್ನೋ ಎದುರಿಸ್ಬಿಟ್ಟು, ಯಾವನ್ನ ಬೆದರಿಸ್ಬಿಟ್ಟು, ದಲಿತ ಪರ ಹೋರಾಟಗಾರನು ಹಂಗೆಲ್ಲ ಮಾತಾಡ್ತೀಯಲ್ಲ ನೀನು. ಯಾರನ್ನೋ ಎದುರಿಸ್ಬಿಟ್ಟಲ್ಲ ನೀನು. ಒಬ್ಬರು ಲೇಖರ್ಸ್ಗೆ ಒಬ್ಬ ವ್ಯಕ್ತಿನ ಹೋಲಿಸ್ತೀರಿ ನೀವು, ಹೋರಾಟಗಾರನ. ಇದು ನ್ಯಾಯನಾ ನಿಮ್ಗೆ? ಏನ್ ಹೇಳ್ದೆ ಆ ವಿಷಯಕ್ಕೆ ಅಷ್ಟೇ ನೀವು ಹೇಳ್ಬೇಕಾಗಿದ್ದು. ಪರ್ಸನಲ್ ವಿಷಯ ತೆಗೆಯಕ್ಕೆ ಹೋಗ್ಬೇಡ. ಕೊತ್ತೂರು ಮಂಜುನಾಥ್ ಅವ್ರು ಕೆಲವೊಂದು ಮಾಹಿತಿಗೆ ಕೆಲವ್ರನ್ನ ಇಟ್ಕೊಂಡಿದ್ದಾರೆ. ಪಾಪ ಅವ್ರು ದಿಕ್ ತಪ್ಪಿಸ್ತಾರೆ ಅವ್ರನ್ನ. ಅವ್ರಿಗೆ ಮಾಹಿತಿ ಇಲ್ಲಿ ಸ್ಥಳೀಯವಾಗಿ 15 ದಿವಸಕ್ಕೊಂದ್ಸತಿ. ನಾನು ಇನ್ನೊಂದು ಹೇಳ್ತೀನಿ ಅವ್ರಿಗೆ. ಅವರು ಲಾಟ್ರಿ MLA, ಆಕಸ್ಮಿಕ MLA ಅವರು. ಯಾಕಂದ್ರೆ ಅವ್ರಿಗೆ ಸ್ಥಳೀಯವಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇಲ್ಲ. ಕೆಲವರು ಕೊಡುವಂತ ಮಾಹಿತಿನ ತಗೊಂಡು ಮಾತಾಡ್ತಾ ಇದ್ದಾರೆ. ಅವ್ರು ಗ್ರಹಿಸಬೇಕು. ಆಯ್ತು ತಗೊಳ್ರಿ, ನಿಮ್ಗೆ ಯಾರೋ ತುಂಬಾ ವೆಲ್ವಿಷರ್ಸ್, ತುಂಬಾ ಆಪ್ತರಿರ್ತಾರೆ, ಅವ್ರ ತಗೊಬೇಕು. ಹೌದು, ನಾನು ನಮ್ಮ ಸ್ನೇಹಿತರದ್ದು ತಗೊಂತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಒಳ್ಳೇದು ಕೆಟ್ಟದನ್ನ ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ. ಮಾಡಿದಿನಲ್ಲ, ಆಗ್ಲಿ ನಾನು ರಾಜಕೀಯ ಬಿಟ್ಬಿಡ್ತೀನಿ. ರಾಜಕೀಯ ಯಾವ ಪಕ್ಷದಲ್ಲಿ ಇರಲ್ಲ. ಬಿಜೆಪಿನೇ ಅಂತಲ್ಲ, ಯಾವ ಪಕ್ಷ ಬಿಟ್ಟು ಹೋಗೋದಲ್ಲ. ನಾನು ಉಸಿರಿದ್ರು ಬಿಜೆಪಿ, ಉಸಿರಿಲ್ಲ ಅಂದ್ರೆ ಬಿಜೆಪಿ, ಕೊನೆನೋ ಲಾಸ್ಟ್ ಬಿಜೆಪಿನೇ.
ಏನೋ ಪಾರ್ಟಿ ಬಿಡ್ತೀನಿ ಅಂದ್ರೆ ಈ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗ್ತಾ ಇರೋದು. ಯಾವುದೇ ಪಾರ್ಟಿಗೆ ಸೇರೋದಾಗ್ಲಿ ನಾನು ಅರ್ಜಿ ಫಸ್ಟ್ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಕೋಲಾರದಲ್ಲಿ ಅವ್ರು ನಿಂತು ಗೆದ್ದುಬಿಟ್ರೆ